ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ವ್ಲಾಗ್ ಏನಂತಂದರೆ ನನ್ನ ಬರ್ಡೇ ವ್ಲಾಗ್ನ ನಾನೇ ಮಾಡ್ತಾಯಿದ್ದೀನಿ. ಇವತ್ತು ನೋಡಿ ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ. ಕಿರು ಹಾಯ್ ಮಾಡಿ. ಕಿರಣ್ ಬಂದಿದ್ದಾರೆ. ಎಕ್ಸಾಮ್ ಮುಗ್ದಿದೆಯಲ್ಲ, ಸೊ ನನ್ನ ಬರ್ಡೇ ಎಕ್ಸಾಮ್ ಮುಗಿದ್ಮೇಲೆ ಮಾಡ್ತೀನಿ ಅಂತ ಹೇಳಿದರು. ಕೆಫೆ ನೆಸ್ಟಾದಲ್ಲಿ ಇದ್ದೀವಿ. ನೀವು ಹೋಗಿ ನನ್ನ ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ಮತ್ತು ಎಲ್ಲಿ ಹೋಗಿದ್ವು ಅಂತ ಅಷ್ಟೇ. ಸೊ ಸಿಂಪಲ್, ಬೇರೆ ಏನೂ ಇಲ್ಲ. ದೆನ್ ನನ್ನ ಬರ್ಡೇ ಬಂದು ಜುಲೈ 31 ಇದ್ದಿತ್ತು. ಸೊ ಅವತ್ತು ನನಗೆ ಎಕ್ಸಾಮ್ ಇತ್ತು. ಸೊ ಹಿಂದೆ ಮುಂದೆ ಎಲ್ಲ ಎಕ್ಸಾಮ್ಸ್ ಇದ್ದಿದ್ದರಿಂದ ಕಿರಣ್ ಎಕ್ಸಾಮ್ ಎಲ್ಲ ಸೊ ಇದು ಬಂದು ಬಿಲೇಟೆಡ್ ಸೆಲೆಬ್ರೇಷನ್ ಆಗಿದೆ. ಕಿರಣ್ ಕೂಡ ಹೇಳಿದರು ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮೈಸೂರಿಗೆ ಬರ್ತೀನಿ ಅಂತ. ಸೊ ಅವತ್ತು ಬಂದಿದ್ದರಿಂದ ಲೇಟಾಗಿ ಸೆಲೆಬ್ರೇಷನ್ ಮಾಡಿದ್ರು. ಆ ವ್ಲಾಗ್ನ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ನಾವಿವತ್ತು ವಿಸಿಟ್ ಮಾಡಿರೋವಂಥ ಪ್ಲೇಸ್ ಬಗ್ಗೆ ಹೇಳೋದಾದರೆ, ಈ ಪ್ಲೇಸ್ ನೇಮ್ ಬಂದು ಕೆಫೆ ನೆಸ್ಟಾ ಅಂತ. ನೀವು ಆಲ್ರೆಡಿ ಸ್ಟಾರ್ಟಿಂಗ್ನಲ್ಲೇ ನೋಡಿದ್ರಿ. ದೆನ್ ಇದು ಬಂದು ಕುವೆಂಪು ನಗರಲ್ಲಿರೋದು. ನಾವು ಫಸ್ಟ್ ಇಲ್ಲಿಗೆ ಆ್ಯನಿವರ್ಸರಿ ಸೆಲೆಬ್ರೇಷನಿಗೆ ಬರಬೇಕಂತ ಪ್ಲ್ಯಾನ್ ಇದ್ದಿದ್ದು. ನಮ್ಮ ವಿಶ್ ಲಿಸ್ಟಲ್ಲಿದ್ದು ಇದೇ ಪ್ಲೇಸ್, ಬಟ್ ರೀಸನ್ಸಿಂದ ಅದು ಬರೋಕ್ಕಾಗಲಿಲ್ಲ. ನಾವು ಫ್ರೋಸ್ಟಿಂಗ್ ಅನ್ನೋ ಕೆಫೆನ ಚೂಸ್ ಮಾಡಿದ್ವು. ಅದು ಇಟಾಲಿಯನ್ ಕೆಫೆ. ನೀವು ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನೀವು ನೋಡಿರ್ತೀರ. ನೀವೇನಾದರೂ ನೋಡಿಲ್ಲ ಅಂತಂದರೆ ಆ ವ್ಲಾಗ್ ಕೂಡ ನೀವು ನೋಡ್ಬೋದು. ಈಗ ಯುಕ್ತನ ಬರ್ಡೇ ಮಾಡ್ತಾ ಇದ್ದೀವಿ. ಬ್ರೌನಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಕಿರಣ್ ಸರ್ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಹ್ಯಾಪಿ ಬರ್ತ್. ಕೇಕ್ ಕಟ್ ಮಾಡಿ ಹೇಳ್ತೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಯುಕ್ತ, ಹ್ಯಾಪಿ ಬರ್ಡೇ ಟು ಯು. ಹಲೋ, ಗೊತ್ತಿಲ್ಲ, ಫೋನ್ ತಗೊಳ್ಳಿ. ಮತ್ತೆ ಹೊರಟೆ ಕೇಕ್ ಕಟ್ ಮಾಡಿಸಿದ್ವಿ ಒಂದು 5 ನಿಮಿಷ. ಅದು ಪಿ ಜಿ, ಅಮ್ಮ ಪಿ ಜಿ ಅಂತ. ಸರಿ. ನೀವು ಹಂಗೆ ಇಟ್ಕೊಂಡ್ರೆ ಅವ್ಳು ಮುಖನೇ ಕಾಣಲ್ಲ, ನಿಮ್ಮ ಕೈ ಅಂತ ನಾನು ತೆಗ್ದೀನಿ. ಬೇರೆ ತಗೋತೀಯ? ಬನ್ನಿ, ಇಲ್ಲಿ ತೋರಿಸ್ತೀನಿ ನೋಡಿ. ವಿಡಿಯೋ ನೋಡಿ ನೋಡಿ ಹಿಂಗೆ.
ಸ್ವಲ್ಪ ಮೇಲೆ ಹೋಗಲಿ ಬೇಕಾ? ಹಾಂ ಅದರ ಮೇಲೆ ಹೋಗಲಿ. ವಿಡಿಯೋ ಆಗ್ತಿದೆ ನನ್ನರಲ್ಲಿ. ಡೇಟ ಬರುತ್ತೆ. ಬಂತು ಸರ್, ಬಂದಿಲ್ಲ ನಾನು ತೆಗ್ದಿಲ್ಲ, ಆಮೇಲೆ ತೆಗಿ. ಹಾಂ ಚೆನ್ನಾಗಿದೆ. ಕಿರಣ್ ಫೇವ್ರೆಟ್ ಆ್ಯಂಡ್ ನನ್ನ ಫೇವ್ರೆಟ್ ಬ್ರೌನಿ ವಿತ್ ವೆನಿಲಾ. ಎಸ್, ಹೆಂಗಿದೆ ಹೆಂಗಿದೆ ಡುಮೋ, ಹೆಂಗಿದೆ? ಪಾಪ್ಕಾರ್ನ್ ಆರ್ಡರ್ ಮಾಡಿದ್ವು. ಕಿರಣ್ ಅವ್ರ ಟೇಸ್ಟ್ ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ. ಚೆನ್ನಾಗಿದೆ. ಕಿರಣ್ಗೆ ಇಷ್ಟ ಆಯಿತು ಅಲ್ವಾ ಕಿರಮ್ಮ? ಸೃಷ್ಟಿ ಹಿಂಗಿದೆ ವೆಜ್ ಕಟ್ಲೆಟ್ಸ್? ಇದು ನಮ್ಮದು ಎಗ್. ಎಸ್, ನೆಕ್ಸ್ಟ್ ಏನು ಹೇಳಿದ್ದೀರಾ? ಹೇಗಿದೆ? ಈ ಥರ ಇವಾಗ ಮುಗಿದ್ರೆ ಹೆಂಗೆ ಅಂತ ನೆಕ್ಸ್ಟ್ ಅಕಾಡೆಮಿಕ್ ಸಜೆಸ್ಟ್ ಸೃಷ್ಟಿ ಹೆಂಗೈತೆ? ಚೆನ್ನಾಗಿಲ್ಲ. ನೀನು ಬೇರೆ ಏನಾದ್ರು ಹೇಳ್ಕೊಬೇಕಿತ್ತು. ಹೊಟ್ಟೆ ತುಂಬಲ್ಲ. ಸ್ಟಾರ್ಟರ್ಸ್ ಒಂದು, ಹೊಟ್ಟೆ ತುಂಬ ಬಿರಿಯಾನಿ ಒಂದು. ಮೋಮೋಸ್ ಚೆನ್ನಾಗಿದೆ. ಫ್ರೈಡಾ ಸ್ಟೀಮ್ಡಾ? ಫ್ರೈಡ್ ವಿತ್ ಹನಿ ಗಾರ್ಲಿಕ್. ಸೂಪರ್ ಇದೆ. ಅದ್ರ ಮೇಲ್ಗಡೆ ಈ ಸೆಸಮನ್ ಸೀಡ್ಸ್ ಎಲ್ಲ ಹಾಕಿ ನಿಮ್ಮ ಬ್ಲಾಗಲ್ಲಿ ಸಜೆಸ್ಟ್ ಮಾಡಿ. ಗಾರ್ಲಿಕ್ ಗೈಸ್, ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಒಳ್ಳೆ ಆಂಬಿಯನ್ಸ್ ಇತ್ತು. ಕೆಫೆ ನೆಸ್ಟಾಗೆ ವಿಸಿಟ್ ಮಾಡಿ ಗೈಸ್, ತುಂಬ ಸೂಪರಾಗಿದೆ ಇಲ್ಲಿದು. ನಮಗೆಲ್ಲ ಫುಡ್ಡು ಇಷ್ಟ ಆಯಿತು. ವೆಜ್ ಬಿರಿಯಾನಿ ತುಂಬ ಚೆನ್ನಾಗಿದೆ. ಚಿತ್ತೂರಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ನೋಡಿ ಗೈಸ್ ತಿನ್ನೋಕ್ಕೆ. ನಾನು ಮೈಸೂರಲ್ಲಿದ್ದೀನಿ ಅಂತ ಮತ್ತೆ ಮೈಸೂರಿಗೆ ಬಂದು ಸೆಲೆಬ್ರೇಷನ್ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಕಿರಣ್ ಹೇಳಿದ್ದೀನಿ ನನ್ನ ಬರ್ಡೇ ಮೈಸೂರಲ್ಲೇ ಮಾಡು ಅಂತ. ಅದಕ್ಕೆ ಲೇಟಾಗಿ ಬಂದು ನನ್ನ ಬರ್ಡೇನ ಲೇಟಾಗಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಗೈಸ್. ಆವಾಗ ಎಕ್ಸಾಮ್ ಟೈಮ್ ಇತ್ತು ಫ್ರೆಂಡ್ಸ್, ಅದಕ್ಕೆ ಯುಕ್ತನ ಬರ್ಡೇ ಮಾಡೋಕ್ಕೂ ಆಗಿರಲಿಲ್ಲ, ಎಷ್ಟು ಸೆಲೆಬ್ರೇಟ್ ಮಾಡೋಕ್ಕೂ ಆಗಿರಲಿಲ್ಲ. ಸೊ ಇವಾಗ ಮಾಡ್ತಾ ಇದ್ದೀನಿ. ತೋರಿಸ್ಕೊಂಡು ಮಾತಾಡಿದ್ರೆ ಸ್ವಲ್ಪ ನನ್ನ ಬ್ಲಾಗಿಂಗ್ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ನಮ್ಮ ವಾಯ್ಸ್ ಬಂದರೆ ಸಾಕು. ಅಯ್ಯೋ, ಹಾಗಾಗಿ ನಾನು ಸಂಜೆ ಮೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಅವರು ಲೇಟಾಗಿ ಬಂದರು ಮಮ್ಮಿ ಇವತ್ತು. ಚಿಂದಿ ಚಿತ್ರಾನ್ನ ಟೈಮ್ ಕರೆಕ್ಟ್ ಆಗೋದು. ಸೃಷ್ಟಿ ಆ್ಯಂಬಿಯನ್ಸ್ ಬಗ್ಗೆ ಹೇಳಿ. ಕೆಫೆ ನೆಸ್ಟಾ ಇಲ್ಲ ಇವಾಗ ಬರ್ತೈತೆ. ಏನು ಅನ್ನಿಸ್ತಾ? ಎಸ್ ಗೈಸ್, ರೀಸನಬಲ್ ಪ್ರೈಸ್ನಲ್ಲಿ ಬೆಸ್ಟ್ ಕೆಫೆ ವಿತ್ ಬೆಸ್ಟ್ ಆ್ಯಂಬಿಯನ್ಸ್. ಹುಡುಗಿರೆಲ್ಲ ಇಂಥವನ್ನೇ ಹುಡುಕಿರ್ತಾರಲ್ವ ಗೈಸ್? ಹಾಂ, ಟೇಸ್ಟ್ ಸೂಪರ್. ನನಗಂತೂ ಟೇಸ್ಟ್ ಎಲ್ಲದ್ರದ್ದು ಇಷ್ಟ ಆಯಿತು ಗೈಸ್. ಇವಾಗ ಸ್ಯಾಂಡ್ವಿಚ್ ಒಂದು ತಿಂದು ಹೇಳು ಹೆಂಗಿದೆ ಅಂತ. ಸ್ಯಾಂಡ್ವಿಚ್ ಥರ ಇದೆ ಗೈಸ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ ಮಾತಾಡಿ ಇವಾಗ. ಮಾತಾಡೋ. ಹಿಂದೆ ಮಾತ್ರ ಮಾತಾಡೋದು. ನೋಡಿ, ಆ್ಯಂಬಿಯನ್ಸ್, ಬೆಸ್ಟ್ ಆ್ಯಂಬಿಯನ್ಸ್ ವಿತ್ ಬೆಸ್ಟ್ ಕೆಫೆ ವಿಸಿಟ್ ಮಾಡಿದ್ದೀವಿ ಈ ಸತಿ ನಾವು. ನನಗಂತೂ ತುಂಬ ಇಷ್ಟ ಆಯಿತು ಗೈಸ್. ಹಿಂಗೆ ಆಟ ಆಡ್ತಿದ್ದಾಳೆ ಅಂತ
ನಮ್ಮ ಸೃಷ್ಟಿಯವರು ನಮಗೆ ಅರ್ಧಕ್ಕೆ ಕೈ ಕೊಟ್ಟು ಹೋಗಿದ್ದಾರೆ. ಹೋಗ್ಬಿಟ್ಲು ಅರ್ಧಕ್ಕೆ ಕೈ ಕೊಟ್ಟು. ಮೋಸ ಮಾಡಿಬಿಟ್ಲು ನಮಗೆ ಗೈಸ್. ಕಿರಣ್ ಸುರೇಶ್, ನೀವೇನು ಮಾಡ್ತಿದ್ದೀರಾ? ಫೋಟೋ ನೋಡ್ತಾ ಇದ್ದೀವಿ. ಹೌದಾ? ಹೆಂಗೆ ಬಂದಿದೆ ಫೋಟೋಸ್? ಚೆನ್ನಾಗಿದೆಯಾ? ಎಸ್, ನೈಸ್. ಹಾಯ್ ಗಾಯ್ಸ್, ಫೈನಲಿ ನನ್ನ ಬರ್ಡೇಯನ್ನು ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಮೈಸೂರಿನಲ್ಲಿ ಮುಗಿಸಿದ್ದೀವಿ. ಪ್ಲೀಸ್ ನನ್ನ ಈ ಬರ್ಡೇ ಬ್ಲಾಗ್ ಈ ಕೆಫೆನಲ್ಲಿ ಇವಾಗ ಕ್ಲೋಸ್ ಆಗ್ತಿದೆ. ಫೈನಲಾಗೆಲ್ಲ ಚೆಂಡಿ ಬಂದು ಮಾಡಿ ತಿಂದು ಈ ಅವಸ್ಥೆಗೆ ಬಂದು ಗೈಸ್ ಚೆನ್ನಾಗಿ ತಿಂದ್ಬಿಟ್ಟು ಕಿರಣ್ ಅವ್ರು ಸೋಡಾ ಕುಡಿತಿದ್ದಾರೆ. ಅವರೊಬ್ಬರೇ ಎಲ್ಲ ನಾವು ಕುಡಿತಿದ್ದೀವಿ. ಇಲ್ಲಿ ಕೀರ್ತನ ಅವ್ರು ಕುಡಿತಿದ್ದಾರೆ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.